ಸರ್. ಹಾ, ಗುಡ್ ಈವ್ನಿಂಗ್. ಹೇಗಿದೆ? ಗುಡ್ ಈವ್ನಿಂಗ್. ಹೋ ಯು? ಯಾ ಸರ್, ತುಂಬಾ ಚೆನ್ನಾಗಿದ್ದೀನಿ. ಹ್ಮ್. ಎಸ್, ನೋಡಿದ್ರೆ ಆಲ್ ಗೊತ್ತಾಗ್ತದೆ. ಕ್ರೆಡಿಟ್ ಗೋಸ್ ಟು ಯು ಸರ್. ಹ್ಮ್. ಎಸ್. ಆಕ್ಚುಲಿ ಹಾ. ನಾನ್ ಸೇರಿರೋ ಉದ್ದೇಶ ಅಂತೂ ನಿಮ್ಗೆ ಗೊತ್ತಿದೆ. ಏನು ಕಾಯಿಲೆ ಏನು ಇಲ್ಲ, ಓನ್ಲಿ ವೇಟ್ ಒಬೆಸಿಟಿ. ಹಾ. ನಾನು ಇಷ್ಟು ವರ್ಷ ಸರ್ ವಾಕ್ ಎಕ್ಸರ್ಸೈಸ್ ಏನ್ ಮಾಡಿಲ್ಲ ಅಂದ್ರೆ ಜಿಮ್ ಏರೋಬಿಕ್ಸ್ ಎಲ್ಲಾ ಮಾಡಿದೀನಿ. ಹಾ. ಎಲ್ಲಾ ಮಾಡಿದ್ರು ನಂದು 1 ಕೆಜಿನೂ ಕಡಿಮೆ ಆಗ್ತಿರ್ಲಿಲ್ಲ ಸರ್. ಹಾ. ಲೈಕ್ ಹ್ಮ್. ಡಿಸಪಾಯಿಂಟ್ ಆಗ್ತಿತ್ತು. ವೇಟ್ ಚೆಕ್ ಮಾಡ್ಕೋಬೇಕು ಅಂದ್ರೆ ಭಯ ಆಗ್ತಿತ್ತು ನನ್ಗೆ. ಹ್ಮ್. ವೇಯಿಂಗ್ ಮಷಿನ್ ನೋಡಿದ್ರೆ ಭಯನೇ. ಹ್ಮ್. ಅಯ್ಯೋ, ಯಾಕೆ ಸುಮ್ನೆ ವೇಟ್ ಚೆಕ್ ಮಾಡ್ಬೇಕಪ್ಪ ಅನಿಸ್ತಿತ್ತು ಸರ್. ಹ್ಮ್. ಬಟ್ ನಿಮ್ ಪ್ರೋಗ್ರಾಮ್ ಸೇರಿದ್ಮೇಲೆ ಐ ಹ್ಯಾವ್ ರೆಡ್ಯೂಸ್ಡ್ ಮೋರ್ ದೆನ್ 3 ಕೆಜಿಸ್, 3.5 ಕೆಜಿಸ್ ಕಡಿಮೆ ಆಗಿದ್ದೀನಿ. ಹ್ಮ್. ಹ್ಮ್. ಥ್ಯಾಂಕ್ ದಟ್ ಇಸ್ ಫ್ಯಾಂಟಾಸ್ಟಿಕ್. ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಕಂಗ್ರ್ಯಾಚುಲೇಟ್ ಯು. ಮಾಡಿ ಹೇಮವ್ರನ್ನ. ಅದೇ ಹೇಳಿದ್ನಲ್ಲ ನೀವು, ಏನು ಎಲ್ಲ ಮಾಡಿ 1 ಕೆಜಿನೂ ಕಮ್ಮಿ ಆಗ್ದಲೇ ಇರೋದು, ಜಸ್ಟ್ ಇನ್ ಒನ್ ಮಂತ್, ವಿತೌಟ್ ಹೌದು. ಯಾವ ಜಿಮ್, ಯಾವುದೇ ಒಂದು ಎಕ್ಸ್ಟ್ರಾ ಏನೂ ಇಲ್ದಲೆ, ನಾಟ್ ಡಿಪೆಂಡಿಂಗ್ ಆನ್ ಎನಿ ಯಾವುದೋ ಸಪ್ಲಿಮೆಂಟ್ ಆಗಿರ್ಬೋದು, ಯಾವುದೋ ಒಂದು ಜಿಮ್ ಮೆಂಬರ್ಶಿಪ್ ಆಗಿರ್ಬೋದು, ಅವೆಲ್ಲ ಮಾಡಬಾರ್ದು ಅಂತಲ್ಲ. ಬಟ್ ಏನೂ ಇಲ್ದಲೆ ನಾವು ಮನೇಲಿರೋದ್ರಲ್ಲೇ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡು ಹೆಂಗ್ ಮಾಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಹ್ಮ್. ಎಸ್. ಸರ್, ನಾನ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಎಲ್ಲಾ ತಗೊಂಡಿದ್ದೀನಿ ಸರ್. ಹರ್ಬಲ್ ಲೈಫ್ ತಗೊಂಡಿದ್ದೀನಿ. ಹಾಂ. ಆಮೇಲೆ ಇದು ಓರಿಫ್ಲೇಮ್ ಶೇಕ್ ಹಾಂ. ತಗೊಂಡಿದ್ದೀನಿ, ಪ್ರೋಟೀನ್ ಶೇಕ್. ಆಮೇಲೆ ಮೋದಿ ಕೇರ್ದು ಒಂದು ಪ್ರಾಡಕ್ಟ್ ತಗೊಂಡಿದ್ದೀನಿ. ಸೊ ಹಾಂ. ಆಲ್ಮೋಸ್ಟ್ ನಾನು ಏನ್ ಸಾಧ್ಯನೋ ಎಲ್ಲಾನು ಟ್ರೈ ಮಾಡಿದ್ದೀನಿ ಹ್ಮ್. ವೇಟ್ ಲಾಸ್ ಆಗೋದಕ್ಕೆ. ಬಟ್ ಅದರಿಂದ ನನ್ಗೆ ಏನೇನು ರಿಸಲ್ಟ್ ಸಿಕ್ಕಿಲ್ಲ ಸರ್. ಇನ್ನು ಸೈಡ್ ಎಫೆಕ್ಟ್ಸ್ ಸಿಕ್ತು ನನ್ಗೆ ಅದರಿಂದ. ಹ್ಮ್. ನನ್ಗೆ ಏನೇನೋ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು, ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು, ತುಂಬಾ ಲೈಕ್ ನೀ ಜಾಯಿಂಟ್ಸ್ ಪೇನ್ ಎಲ್ಲ ಸ್ಟಾರ್ಟ್ ಆಯ್ತು ಅದರಿಂದ. ಹ್ಮ್. ಸೊ ನಮ್ಮ ಮನೆಯವ್ರು ಬೈದ್ ಬಿಟ್ರು, ಏನೇನೇನೋ ಕುಡಿತ್ಯಾ, ಹೆಲ್ತ್ ಇಶ್ಯೂಸ್ ಮಾಡ್ಕೋತಿಯಾ, ಏನು ತಗೊಂಬೇಡ ನೀನು, ಬಿಟ್ಬಿಡು ಹಂಗೆ ಅಂತ ಬೈದ್ ಬಿಟ್ರು. ಸೊ ನಾನು ಎಲ್ಲಾನು ಬಿಟ್ಟು ಲೈಕ್ ಐ ವಾಸ್ ಲೈಕ್ ಗೋಯಿಂಗ್ ಅವ್ರ ಜೊತೆ ಇಷ್ಟ ಬಂದಂಗ್ ವಾಕ್ ಹೋಗ್ತಿದ್ದೆ. ಹ್ಮ್. ಆಮೇಲೆ ಇಲ್ಲ ನಂಗೆ ಬೆಳಗ್ಗೆ ಎದ್ದೇಳಕ್ ಆಗಲ್ಲ ಅನ್ಬಿಟ್ಟು ಮನೇಲೆ ಎಕ್ಸರ್ಸೈಸ್ ಮಾಡ್ತಿದ್ದೆ ಹ್ಮ್. ಡೈಲಿನು 1 ಅವರ್ ಬಂದ್ಬಿಟ್ಟು. ಬಟ್ ಏನು ವ್ಯತ್ಯಾಸನೇ ಆಗ್ತಿಲ್ಲಲ್ಲ ಸರ್. ಎಷ್ಟೊಂದ್ ಸ್ವೆಟ್ ಎಲ್ಲ ಸುರಿಸ್ತಾ ಇದ್ದೆ ಹ್ಮ್. ಎಕ್ಸರ್ಸೈಸ್ ಮಾಡಿ ಮಾಡಿ. ಹ್ಮ್. ಆದ್ರೂ ವೇಟ್ ಮಾತ್ರ ಹಂಗೆ ಇರ್ತಿತ್ತು, ಸ್ಟಾಗ್ನೆಂಟ್. ಬಟ್ ನಾವು ಸರ್ ಆಕ್ಚುಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದೇ ಇಟ್ ಈಸ್ ಅ ಮೇಜರ್ ಚಾಲೆಂಜ್ ಹ್ಮ್. ನನ್ ಕೇಸಲ್ಲಿ. ನಾವು ಹ್ಮ್. ಬ್ರೇಕ್ಫಾಸ್ಟ್ ಅಂದ್ರೆ ಒಂಥರ ಮ್ಯಾಂಡೇಟ್ರಿ, ಎದ್ದು ಕೂಡ್ಲೆ ನಾವು ತಿನ್ಬೇಕು ಹ್ಮ್. ಬ್ರೇಕ್ಫಾಸ್ಟ್. ಹ್ಮ್. ಇಟ್ ಮೇ ಬಿ 9 or 10 o'clock ಐ ಹ್ಯಾವ್ ಟು ಈಟ್. ಹ್ಮ್. ತಿಂದಿಲ್ಲ ಅಂದ್ರೆ ಸುಸ್ತಾಗ್ಬಿಡುತ್ತೆ ಅನ್ನೋ ಒಂದು ಮೆಂಟಾಲಿಟಿ ಇತ್ತು. ಹ್ಮ್. ಬಟ್ ಇವಾಗ ಬ್ರೇಕ್ಫಾಸ್ಟ್ ಇಲ್ಲ ಅಂದ್ರೇನೆ ಐ ಫೀಲ್ ಸೋ ಲೈಟ್ ಅಂಡ್ ಸೋ ಫ್ರೆಶಿಂಗ್ ಸರ್. ನನಗೆ ಅನ್ಸೋದೇ ಇಲ್ಲ ನಾ ಏನು ತಿಂದೇ ಇಲ್ಲ ಅಂತ. ಹ್ಮ್. ನನ್ಗೆ ಇವಾಗ ಲಂಚ್ ನನ್ಗೆ ಅಯ್ಯೋ ನಾನು ತಿಂದಿಲ್ಲ, ಬೇಗ ಹೋಗಿ ತಿನ್ಬೇಕು ಲಂಚು, ತುಂಬಾ ಹಸುವಾಗ್ತಿದೆ ಅನ್ನೋ ತರ ಫೀಲಿಂಗು ಇಲ್ಲ. ಹ್ಮ್. ಐ ಆಮ್ ರೈಟ್. ಎಷ್ಟು ಕ್ಯಾಶುಯಲ್ ಆಗಿದ್ದೀನಿ ಅಂದ್ರೆ ಮುಂಚೆ ಬೈಕ್ ಇಲ್ದೆ ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ ಸರ್. ಹ್ಮ್. ಬೈಕೇ ಅಷ್ಟು ನಾನು ಅದಕ್ಕೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೆ, ಬೈಕ್ ಬೈಕ್ ಅಂತ. ನಿಮ್ದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ಬೈಕೇ ಬಿಟ್ಬಿಟ್ಟೆ ನಾನು ಇವಾಗ. ಹ್ಮ್. ಎಲ್ಲರೂ ಕೇಳ್ತಾ ಇದಾರೆ, ಯಾಕೆ ಬೈಕ್ ತರ್ತಾ ಇಲ್ಲ ಅವ್ರೆ, ಯಾಕೆ ಬೈಕ್ ತರ್ತಾ ಇಲ್ಲ ಅಂತ. ಇಲ್ಲ, ಹ್ಮ್. ನಾನು ಸುಮ್ನೆ ವಾಕ್ ಮಾಡ್ಬೇಕು ಅಂತ ಬರ್ತಾ ಇದೀನಿ ಅಂತಂದೆ ಸರ್. ಡೈಲಿ ಲೈಕ್ 4 ಟೈಮ್ಸ್ ಆಫೀಸ್ ಹೋಗ್ತೀನಿ, ಮನೆಗೆ ಮತ್ತೆ ಊಟಕ್ಕೆ ನಡ್ಕೊಂಡು ಹೋಗ್ತೀನಿ, ಊಟ ಮಾಡಿ ಮತ್ತೆ ಡ್ಯೂಟಿಗೆ ಹೋಗ್ತೀನಿ, ಮತ್ತೆ ಈವ್ನಿಂಗ್ ಬರ್ತೀನಿ. ಸೊ ಹ್ಮ್. ಆದಷ್ಟು ನಾನು ವಾಕ್ ಮಾಡ್ತಾ ಇದ್ದೀನಿ. ಹಾ. ಸೊ ತಿಂದ್ಮೇಲೆನು ವಾಕಿಂಗ್ ಆಗುತ್ತೆ. ಬಿಸಿಲಿದ್ರುನು ಅಂಬ್ರೆಲಾ ತಗೊಂಡು ಓಡಾಡ್ತಾ ಇದೀನಿ ಸರ್. ನನಗೆ ಐ ಫೀಲ್ ಸೋ ಹ್ಯಾಪಿ ಟು ವಾಕ್ ಅಂದ್ರೆ ಇವಾಗ. ಹ್ಮ್. ನನ್ಗೆ ಐ ಆಮ್ ಲೈಕ್ ಹುಡುಕ್ತಾ ಇದ್ದೀನಿ ರೀಸನ್ಸ್, ಹ್ಮ್. ಹೆಂಗೆ ಹೌದು. ನಡಿಬೇಕು, ಹೆಂಗ್ ಎಲ್ಲಿ ಹೋಗ್ಬೇಕು, ಹೆಂಗ್ ಏನ್ ತರಬೇಕು ಅಂತ. ಹ್ಮ್. ಮತ್ತೆ ನೀವು ಸ್ಟೇರ್ ಕೇಸ್ ಹತ್ತಕ್ ಹೇಳಿದ್ರಿ ಸರ್. ಒಂದ್ಸತಿ ನಿಮ್ ಕ್ಲಾಸ್ಗಿನ ಮುಂಚೆ ಒಂದು 3 ಫ್ಲೋರ್ಸ್ ಐ ಟ್ರೈಡ್ ಒನ್ಸ್ ಹತ್ತಕ್ಕೆ. ನಮ್ಮ ಕಾಲೇಜ್ ಬಿಲ್ಡಿಂಗ್ ಅಲ್ಲಿ ಸರ್ ಕಮ್ಯುನಿಟಿ ಮೆಡಿಸಿನ್ ಹೋಗ್ಬೇಕು ಅಂತ 3 ಫ್ಲೋರ್ಸ್ ಹತ್ತಿದೆ. ಹತ್ತಿದ ಕೂಡಲೇ ಲೈಕ್ ಐ ವಾಸ್ ಅನೇಬಲ್ ಟು ಟಾಕ್. ಹ್ಮ್. ಮಾತಾಡಕ್ಕೆ ಆಗ್ತಾ ಇಲ್ಲ, ಫುಲ್ ಸುಸ್ತು. ನನಗೆ ಟೆನ್ಷನ್ ಆಗ್ಬಿಡ್ತೀನಿ, ಎಚ್ ಡಿ ಸರ್ ಹತ್ರ ಹೋಗಿ ಏನ್ ಮಾತಾಡೋದಪ್ಪ ನಾನು, ಅಷ್ಟು ಬ್ರೆತ್ಲೆಸ್ನೆಸ್ ಆಗ್ತಿದೆ ಅನ್ಬಿಟ್ಟು. ಆಮೇಲೆ ನೀವು ಅವತ್ತು ಚಾಲೆಂಜ್ ಕೊಟ್ಟಾರಲ್ಲ ಸರ್, ಸೊ ಹ್ಮ್. ಅವತ್ತಿನೇ ನಾನು ಹೋಗ್ಬಿಟ್ಟು 10 ಫ್ಲೋರ್ಸ್ ಹತ್ತಿದ್ದೀನಿ. ಹ್ಮ್. 10 ಫ್ಲೋರ್ಸ್ ಹತ್ತಿದ್ರು ಮಧ್ಯದಲ್ಲಿ ಒಬ್ರು ಸಿಕ್ಕಿದ್ರು ನಮ್ ಕೊಲಿಗ್. ಸಿಕ್ ಕೂಡ್ಲೆ ಐ ವಾಸ್ ಏಬಲ್ ಟು ಟಾಕ್ ಸೋ ಮಚ್. ನಾನ್ ನಿಂತು ಮಾತಾಡಿದ್ದೀನಿ, ನನ್ಗೆ ಏನು ಆಯಾಸ ಉಪ್ಸ ಏನು ಅನಿಸ್ಲಿಲ್ಲ. ಲೈಕ್ ಐ ವಾಸ್ ಸರ್ಪ್ರೈಸ್ ಟು ಸಿ. ನಾನ್ 10 ಫ್ಲೋರ್ಸ್ ಹತ್ತಿದ್ರು ಏನು ನನ್ಗೆ ಏನು ಅನಿಸ್ತಾ ಇಲ್ವಲ್ಲಪ್ಪ ಅಂತ. ಐ ಹ್ಮ್. ವಾಸ್ ಸೋ ಫ್ರೆಶ್. ಹ್ಮ್. ಮತ್ತೆ ಮತ್ತೆ ಏನ್ ಮಾಡಿದೆ ಸರ್, ಮತ್ತೆ ಎಕ್ಸ್ಟ್ರಾ 5 ಫ್ಲೋರ್ಸ್ ಹತ್ತಿದ್ದೀನಿ. ಹ್ಮ್. ಸೊ ನನಗೆ ತುಂಬಾ ಖುಷಿ ಆಯ್ತು. ಸೊ ಹ್ಮ್. ಎಷ್ಟು ನಡೆದ್ರು ನಂಗೆ ಏನು ಆಯಾಸ ಅನಿಸ್ತಾ ಇಲ್ಲ. ಹ್ಮ್. ಆಮೇಲೆ ಸ್ವೀಟು ತಿನ್ಬೇಕು ಅಂತಾನೆ ಅನಿಸ್ತಿಲ್ಲ ಸರ್. ಮುಂಚೆ ಶುಗರ್ಲೆಸ್ ಅಂತೂ ಕುಡಿತಾ ಇರ್ಲಿಲ್ಲ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕಡಿಮೆ ಆದ್ರೂ ಹಾಕೊಂಡು ಕುಡಿತಾ ಇದ್ದೆ. ಇವಾಗ ಅದೇ ಟೇಸ್ಟ್ ಅನಿಸ್ತಾ ಇದೆ ಸರ್. ಶುಗರ್ಲೆಸ್ ಟೀ, ಕಾಫಿ, ಟೀನು ಕುಡಿತಾ ಇದ್ದೀನಿ ಶುಗರ್ಲೆಸ್.
ಹ್ಮ್ ಏನು ಹ್ಮ್ ಅನಿಸ್ತಾ ಇಲ್ಲ ನನ್ಗೆ. ಹ್ಮ್ ಇವಾಗ ಏನ್ ಬ್ರೆಡ್ ಕಣ್ಮುಂದಿದ್ರು ತಿನ್ಬೇಕು ಅನಿಸ್ತಾ ಇಲ್ಲ. ಲೈಕ್ ಏನು ತರ್ತಾ ಇಲ್ಲ ಸರ್. ನನ್ ಮಗಳಿಗೆ ಆಲ್ಮೋಸ್ಟ್ ಚಾಕ್ಲೇಟ್ಸ್ ಎಲ್ಲ ಸ್ಟಾಪ್ ಮಾಡಿದೀನಿ. ಏನು ಕೊಡ್ತಾ ಇಲ್ಲ ಅವನಿಗೆ. ಹ್ಮ್ ನಮ್ ಮನೇಲಿ ನಮ್ ಮದರ್ ಇನ್ ಲಾ, ನಮ್ ಹಸ್ಬೆಂಡ್ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ, ಶುಗರ್ಲೆಸ್ ಟೀ ಕಾಫಿ ಕುಡಿತಾ ಇದಾರೆ. ಹ್ಮ್ ಹ್ಮ್ ಸೊ ಹ್ಮ್ ದೇ ನಾನಂತೂ ತುಂಬಾ ಲೈಟ್ ಫೀಲ್ ಮಾಡ್ಕೊತಾ ಇದೀನಿ ಸರ್. ನನಗೆ ಇವಾಗ ರೈಸ್ ತಿನ್ಬೇಕು ಅನಿಸ್ತಾ ಇಲ್ಲ. ಹ್ಮ್ ರೈಸ್ ನೋಡಿದ್ರೆ ಅಯ್ಯೋ ಬೇಡಪ್ಪ ಅನಿಸ್ತಿದೆ. ಹ್ಮ್ ಒಂದು ಹಾರ್ಡ್ಲಿ 1.5 to 2 ಚಪಾತಿ ತಿಂತೀನಿ ಸರ್. ಇವೆಲ್ಲ ಹ್ಮ್ ನಾನ್ ರಾ ವೆಜಿಟೇಬಲ್ಸ್ ಎಲ್ಲ ತಿಂದ್ಬಿಟ್ಟು ಹ್ಮ್ ಆಮೇಲೆ 1-1.5 ಚಪಾತಿ ತಿಂತೀನಿ. ಅದೇ ಹಸುವಾಗುತ್ತೇನೋ ಬೇಡ ಬಿಟ್ರೆ ಬೇಡ ಅಂದ್ಬಿಟ್ಟು ತಿಂದೆ. ಯಾಕಂದ್ರೆ ಬೆಳಗ್ಗೆನು ತಿಂಡಿ ಮಾಡಲ್ಲ, ಮತ್ತೆ ಬೇಕನ್ಸಿದ್ರೆ ಏನ್ ಮಾಡೋದು ಅಂತ 1.5 ಚಪಾತಿ ತಿಂತೀನಿ. ಹ್ಮ್ ಅದು ಏನು ಬೇಕು, 1 ಚಪಾತಿ ತಿಂದ್ರೆ ಆಕ್ಚುಲಿ ಸಾಕು ಅನ್ಸ್ಬಿಡುತ್ತೆ. ಹ್ಮ್ ಇವೊಂದು ಐ ಟೇಕ್ ಲಿಟಲ್ ಹ್ಮ್ ಲಿಟಲ್ ಮೋರ್. ಹ್ಮ್ ಸೊ ಮಾರ್ನಿಂಗು ಸ್ವಲ್ಪ ಎನರ್ಜಿ ಬೇಕಲ್ಲ ಅಂತ. ಹ್ಮ್ ಇಲ್ಲ ಆದ್ರೆ ನನಗೇನು ಬೇಕಾಗಿಲ್ಲ. ಹ್ಮ್ ಆಶ್ಗಾಡ್ ಜ್ಯೂಸ್ ಕುಡಿತಾ ಇದ್ದೆ ಸರ್. ಮುಂಚೆ ಆಶ್ಗಾಡ್ ನೋಡಿದ್ರೆ ಆಕ್ಟ್ ಅಂತಿದೆ ಸರ್. ಅದು ಸ್ಮೆಲ್ ಒಂಥರ ಹೆಂಗ್ ಕುಡಿತಾರಪ್ಪ ಅಂತಿದೆ. ಹ್ಮ್ ಇವಾಗ ಆಕ್ಚುಲಿ ಐ ಆಮ್ ಲವಿಂಗ್ ಇಟ್. ಹ್ಮ್ ಲಿಂಬೆ ಹಣ್ಣು ಇಟ್ಕೊಂಡು ಕುಡಿತಾ ಇದೀನಿ. ಇಟ್ಸ್ ಲೈಕ್ ಲೈಮ್ ಜ್ಯೂಸ್ ತರ ಅನ್ಸುತ್ತೆ. ಹ್ಮ್ ವಿ ಆರ್ ಟೇಕಿಂಗ್ ಇಟ್ ಸರ್. ಬೀಟ್ರೂಟ್ ಅಂದ್ರೆ ನನ್ಗೆ ಹೇಟೆಸ್ಟ್ ವೆಜಿಟೇಬಲ್ ಸರ್ ಅದು. ಪಲ್ಯ ಮಾಡಿದ್ರು ತಿನ್ನಲ್ಲ, ಬಟ್ ನಾವ್ ಐ ಆಮ್ ಈಟಿಂಗ್ ಹ್ಮ್ ಬೀಟ್ರೂಟ್ ಆಲ್ಸೋ. ಹ್ಮ್ ಹ್ಮ್ ಐ ಆಮ್ ರಿಯಲಿ ಫೀಲಿಂಗ್ ವೆರಿ ಲೈಟ್. ನನ್ಗೆ ಏನು ಟೈರ್ಡ್ನೆಸ್ ಅನಿಸ್ತಾ ಇಲ್ಲ ಸರ್. ಏನ್ ಆಕ್ಟಿವಿಟಿ ಮಾಡಿದ್ರು ಟೈರ್ಡ್ನೆಸ್ ಅನಿಸ್ತಿಲ್ಲ. ಹ್ಮ್ ಫೀಲಿಂಗ್ ವೆರಿ ಹ್ಯಾಪಿ. ಹ್ಮ್ ಎಲ್ಲ ಕ್ರೆಡಿಟ್ ಗೋಸ್ ಟು ಯು. ಥ್ಯಾಂಕ್ ಯು ಟು ಯು ಸರ್. ಎಸ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಅದೇ ಹೇಳಿದಾರ ನೀವು ಇಂಪ್ಲಿಮೆಂಟ್ ಸಣ್ಣ ಪುಟ್ಟ ಚೇಂಜಸ್ನ ಮಾಡ್ಕೊಂಡ್ರೆ ಹೌ ಮೇಜರ್ ಡಿಫ್ರೆನ್ಸ್ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಯಾವುದೋ ಒಂದು ಮಾಡಿದ್ರೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೌದು ಬರೀ ಒಂದು ಸ್ಟೆಪ್ ಮಾಡಿದೆ ಅಂದರೆ ಎಲ್ಲ ಮಲ್ಟಿಪಲ್ ಥಿಂಗ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡಾಗ ಅವಾಗ ಒಂದಕ್ಕೊಂದು ಸೇರಿಕೊಂಡು ಎಫೆಕ್ಟ್ ಕಾಂಪೌಂಡಿಂಗ್ ಎಫೆಕ್ಟ್ ಥರ ಅಂದರೆ ಯು ವಿಲ್ ಸಿ ಅ ಲಾಟ್ ಆಫ್ ಇದು. ಆ್ಯಂಡ್ ಒಂದು ತಿಂಗಳಲ್ಲಿ ಅಷ್ಟೊಂದು ಚೇಂಜಸ್ ಆಗಿರೋದು ರಿಯಲಿ ಇದು. ಬಟ್ ಎಲ್ಲರಿಗೂ ಬೇರೆಯವರು ಯಾರು ಕೆಲವರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೇಮವ್ರಿಗೆ 3 kgs ಆಗಿದೆ, ನನಗೆ 1 kg ಆಗಿದೆ ಅಂತ. ಸೊ ಅವ್ರವ್ರ ಬಾಡಿ ನೇಚರ್ ಕೆಲವ್ರದೆಲ್ಲ ಚೇಂಜಸ್ ಇರುತ್ತೆ, ಅಥವಾ ಅವ್ರು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿರ್ಬೋದು. ಸೊ ಆಸ್ ಲಾಂಗ್ ಆಸ್ ದ ಜರ್ನಿ ಇಸ್ ಓಕೆ ಇನ್ ದ ರೈಟ್ ಡೈರೆಕ್ಷನ್, ಅಂದರೆ ನೀವು 1 kg ಆಗಲಿ, ಅರ್ಧ kg ಆಗಲಿ, ಮುಕ್ಕಾಗಿ ಎಷ್ಟೇ ಆಗಿರಲಿ, ಆಸ್ ಲಾಂಗ್ ಎಸ್ ದ ಡೈರೆಕ್ಷನ್ ಇಸ್ ಗುಡ್. ಗೋಲ್ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ಇಟ್ಸ್ ವಾಟ್ ಈಸ್ ಇಂಪಾರ್ಟೆಂಟ್, ವಿ ಹ್ಯಾವ್ ಟು ಬಿ ಇನ್ ದಿಸ್ ಡೈರೆಕ್ಷನ್. ಅಂದರೆ ಹೆಲ್ತಿ ಲೈಫ್ ಸ್ಟೈಲ್ ಕಡೆ ಹೋಗೋ ಡೈರೆಕ್ಷನಲ್ಲಿ ಇದ್ದರೆ ಓಕೆ. ಕೆಲವು ಇಂಪ್ಲಿಮೆಂಟೇಷನ್ ಸ್ಲೋ ಆಗ್ಬೋದು. ಆ, ಕೆಲವ್ರಿಗೆ ಕೆಲವು ಲೈವ್ ಅಂದರೆ ಅವ್ರ ಆಫೀಸ್ ವರ್ಕು ಅದು ಇದು ಸ್ವಲ್ಪ ಬ್ಯುಸಿ ಇರುತ್ತೆ, ಎಲ್ಲರಿಗೂ ಎಲ್ಲ ಮಾಡೋಕ್ಕಾಗಲ್ಲ. ಬಟ್ ದಟ್ಸ್ ಓಕೆ. ಬಸ್ ಎಷ್ಟು ಸಾಧ್ಯ ಅಷ್ಟು ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ರಿಸಲ್ಟ್ಸ್. ನಿಮ್ದಂತೂ ರಿಸಲ್ಟ್ ನೋಡಿ ಡೆಫಿನೆಟ್ಲಿ ನನಗೆ ಖುಷಿ ಆಯಿತು. ಆ್ಯಂಡ್ ಮೋಸ್ಟ್ ನಿಮ್ಗೆ ಇಂಪಾರ್ಟೆಂಟ್ ಅಂದರೆ ನೀವೆಲ್ಲ ಟ್ರೈ ಮಾಡಿ 1 kg ಇದು ಮಾಡೋಕ್ಕಾಗ್ದಲೇ ಇರೋದು 3.5 kgs ಇನ್ 1 month, ಅದು ವಿತೌಟ್ ಬ್ರೇಕಿಂಗ್ ಇನ್ ಟು ಸ್ವೆಟ್. ಎಸ್. ಕೇಳಿ ತುಂಬಾನೇ ಖುಷಿ ಆಯಿತು. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಬಟ್ ಆ ಮುಖದಲ್ಲಿ ಕಳೆ ಇದೆ ಆ್ಯಂಡ್ ಗೊತ್ತಾಗ್ತದೆ ಯುವರ್ ನೋಡಿದ ತಕ್ಷಣ ವಿ ಕ್ಯಾನ್ ಮೇಕ್ ಔಟ್. ಎಸ್ ಥ್ಯಾಂಕ್ ಯು ಎಮ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಸೋ ಮಚ್. ಮಚ್. ಬಾಯ್.